ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಕರಾವಳಿಯ ಜೀಗುಜ್ಜೆಯ ಸುಕ್ಕ. ಅದು ಜೀಗುಜ್ಜೆಯೊಟ್ಟಿಗೆ ಮೊಳಕೆ ಬರಿಸಿದ ಹೆಸರು ಕಾಳನ್ನು ಮಾಡುವಂತಹ ನಮ್ಮ ಮಂಗಳೂರು ಶೈಲಿಯ ಒಂದು ರುಚಿಕರವಾದ ಮತ್ತು ಆರೋಗ್ಯದಾಯಕವಾದ ಒಂದು ರೆಸಿಪಿ. ಹಾಗಾದರೆ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಿ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ. ಯಾವ ರೀತಿ ನಾವು ಈ ಒಂದು ಜೀಗುಜ್ಜೆ ಅಂದರೆ ಬ್ರೆಡ್ ಫ್ರೂಟ್ ಇದನ್ನು ಉಪಯೋಗಿಸಿ ರುಚಿಕರವಾದ ಸುಕ್ಕವನ್ನು ಮಾಡ್ತೇವೆ ನೋಡೋಣ. ನಮಸ್ತೆ ಮಿತ್ರರೇ. ಒಂದು ನೋಡಿ, ದೊಡ್ಡ ಜೀಗುಜ್ಜೆ ಉಂಟು. ಬ್ರೆಡ್ ಫ್ರೂಟ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ. ಇದರಿಂದ ಒಂದು ಸುಕ್ಕ ಮಾಡುವುದು, ಕರಾವಳಿ ಶೈಲಿಯ ಸುಕ್ಕ. ಅದಕ್ಕೆ ನಾನು ಈ ಒಂದು ಹೆಸರು ಕಾಳನ್ನು ಸ್ವಲ್ಪ ಇದನ್ನು ಮೊಳಕೆ ಬರಿಸಿ ಇಟ್ಟುಕೊಂಡಿದ್ದೇನೆ. ಒಂದು 100 ಗ್ರಾಮ್ಸ್ ಸಾಕು ಅಥವಾ 50 ಗ್ರಾಮ್ಸ್ ಸಾಕಾಗ್ತದೆ. ಇದರೊಟ್ಟಿಗೆ ಮಿಕ್ಸ್ ಮಾಡಿದರೆ ಬಹಳ ಚೆನ್ನಾದ ಒಂದು ಕರಾವಳಿ ಶೈಲಿ ಸುಕ್ಕ ಆಗ್ತದೆ. ಬೇಕಾಗುವ ಸಾಮಗ್ರಿಗಳು ನೋಡಿ, ಒಂದು 4-5 ಪಾಟ್ಗಳಷ್ಟು ಬೆಳ್ಳುಳ್ಳಿ, ಒಂದು 5-6 ನಿಮ್ಮ ಖಾರಕ್ಕೆ ತಕ್ಕ ಬ್ಯಾಡಿಗೆ ಮೆಣಸು, ಮತ್ತು ಒಂದು ಈ ಸಣ್ಣ ಮೆಣಸು, 1.5 ಚಮಚದಷ್ಟು ಕೊತ್ತಂಬರಿ ಬೀಜ, ಜೀರಿಗೆ ಒಂದು ಅರ್ಧ ಚಮಚ, ಸಾಸಿವೆ ಅರ್ಧ ಚಮಚ, ಮತ್ತು ಮೆಂತೆ ಒಂದು ಚಿಟಿಕೆಯಷ್ಟು, ಸಣ್ಣ ತುಂಡು ಹುಳಿ, ಒಂದು ನೀರುಳ್ಳಿ, ಒಂದು 75 ಗ್ರಾಮ್ಸ್ನಷ್ಟು ತೆಂಗಿನ ತುರಿ, ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಇದ್ದರೆ ಅದನ್ನು ಸಹ ಯೂಸ್ ಮಾಡ್ಕೊಳ್ಬೋದು. ಈಗ ಮೊದಲಿಗೆ ಇದನ್ನೊಂದು ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ಇದರ ಮೇಲಿನ ಭಾಗ ತೆಗೆದು ಈ ಸಿಪ್ಪೆಯನ್ನು ಇದು ಪೀಲರಲ್ಲಿ ಬರುವುದಿಲ್ಲ, ಯಾಕೆ ಹೇಳಿದರೆ ಇದು ಸ್ವಲ್ಪ ಗಟ್ಟಿ ಇರ್ತದೆ. ಅದರಿಂದಾಗಿ ನಾನು ಇದನ್ನೆಲ್ಲ ಮೆಟ್ಟ ಕತ್ತಿಯಲ್ಲಿ ಕಟ್ ಮಾಡಿಕೊಂಡು ಮತ್ತೆ ನಿಮಗೆ ತೋರಿಸಿಕೊಡ್ತೇನೆ. ಸಣ್ಣ ಸಣ್ಣದಾಗಿ ಹೋಳುಗಳಾಗಿ ಮಾಡೋಣ. ವೀಕ್ಷಕರೇ, ಇಲ್ಲಿ ನೋಡಿ, ಇದು ಕಟ್ ಮಾಡುವಾಗ ಇದು ಹೇಗೆ ನಾವು ಗುಜ್ಜೆ ಅಂದರೆ ಜಾಕ್ ಫ್ರೂಟನ್ನು ಜಾಕ್ ಫ್ರೂಟ್ ಮಾಡ್ತೇವೆ, ಅದು ಹಾಗೆ ಇದರ ಈ ಗೂಂಜಿಯನ್ನು ತೆಗೆದುಕೊಳ್ಬೇಕು. ಅದು ವೆರಿ ಇಂಪಾರ್ಟೆಂಟ್. ಹೀಗೆ ತೆಗೆದು ಸಿಪ್ಪೆಲ್ಲ ತೆಗೆದಿನಿ. ನಾನು ಅರ್ಧವನ್ನು ಮಾತ್ರ ಯೂಸ್ ಮಾಡಿದ್ದೇನೆ. ಅರ್ಧ ನೋಡಿ, ಇದು ಒಳ್ಳೆ ಬೆಳೆದದು, ಪೋಡಿಗೆ ಬಹಳ ಚೆನ್ನಾದ ಒಂದು ದೀಗುಜ್ಜೆ ಅಂತ ಹೇಳ್ಬೋದು. ಈಗ ಇದನ್ನು ನಾನು ಹೇಳಿದ ಹಾಗೆ ಈ ಗೂಂಜಿ ಅಂತ ಕರಿತೇವೆ ನಾವು ಇದನ್ನು ತೆಗೆದುಕೊಂಡು ಮತ್ತೆ ಇನ್ನು ಸಣ್ಣದಾಗಿ ಕಟ್ ಮಾಡಿ ನೀರಿನಲ್ಲಿ ಹಾಕ್ಕೊಳ್ಬೇಕು ಸ್ವಲ್ಪ ಹೊತ್ತು. ಸಣ್ಣದು ಹೇಳಿದರೆ ತುಂಬ ಸಣ್ಣದು ಮಾಡೋದಿಲ್ಲ ನಾನು, ಯಾಕಂದರೆ ಇದು ಬೇಗ ಬೆಂದು ಹೋಗುವಂತಹದ್ದು. ಸೊ ನೋಡಿ, ಈ ಭಾಗವನ್ನು ತೆಗೆದು ಎಲ್ಲವನ್ನು ಹೀಗೆ ಇಷ್ಟು ದೊಡ್ಡದಾಗಿ ಕಟ್ ಮಾಡ್ಕೊಳ್ತೇನೆ. ನೋಡಿ, ಇಷ್ಟಿಷ್ಟು ದೊಡ್ಡದಾಗಿ ಕಟ್ ಮಾಡಿ ಈ ನೀರಿನಲ್ಲಿ ಸ್ವಲ್ಪ ಹೊತ್ತು ಹಾಕ್ಕೊಳ್ತೇನೆ. ಅದರದ್ದು ಆ ಬಿಳಿ ಅಂಶಗಳು ಎಲ್ಲ ಇರ್ತದೆ, ಸ್ವಲ್ಪ ಅದು ಹೋಗಲಾಡಿಸ್ಬೋದು. ಸರಿ ನೋಡಿ, ಕಟ್ಟಿಂಗ್ ಮಾಡಿ ನೀರಿನಲ್ಲಿ ಹೀಗೆ ಮುಳುಗಿಸಿ ಒಂದು 10 ನಿಮಿಷ ಇಲ್ಲಿ ಸೈಡಲ್ಲಿ ಇಟ್ಕೊಳ್ಳೋಣ. ಇಲ್ಲೀಗ ಒಂದು ಬಾಣಲೆಯನ್ನು ಇಟ್ಕೊಂಡು ಇದಕ್ಕೆ 1 ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಿದ್ದೇನೆ. ಮಸಾಲೆಯನ್ನು ಹೊದ್ದುಕೊಳ್ಳೋಣ. 1 ಚಮಚ ಎಣ್ಣೆಗೆ ಒಂದು 4-5 ಅಥವಾ ನಿಮಗೆ ಖಾರ, ನಾನು ಹೇಳಿದಲ್ಲಿ ನಿಮಗೆ ಎಷ್ಟು ಖಾರ ಬೇಕು ಅಷ್ಟು ಖಾರದಷ್ಟು ಹಾಕಿದ್ದೆ. ನಾನು ಒಂದು ಸಣ್ಣ ಊರ ಮೆಣಸನ್ನು ಸಹ ಹಾಕ್ಕೊಂಡಿದ್ದೇನೆ. ಇನ್ನು ಕರಿಬೇವಿನ ಸೊಪ್ಪು ಸದರೊಟ್ಟಿಗೆ ಸ್ವಲ್ಪ ಹಾಕೊಳ್ಳೋಣ, ಪರಿಮಳವಾಗಿ ಬರ್ತದೆ. ಚೆನ್ನಾಗಿ ಒಮ್ಮೆ ಉಬ್ಬಿ ಬರುವವರೆಗೆ ಸಣ್ಣ ಉರಿಯಲ್ಲಿ ಹುರಿತೇನೆ. ಇನ್ನು ಇದು ಉಬ್ಬಿ ಬರುವಾಗ ಕೂಡಲೇ ಅದು ಉಬ್ಬಿ ಬರ್ತದೆ. ಏನೆಲ್ಲ ಮಸಾಲೆ ಇಟ್ಟಿದ್ದೇನೆ ನೋಡಿ, ಕೊತ್ತಂಬರಿ, ಜೀರಿಗೆ, ಸಾಸಿವೆ, ಮೆಂತೆ, ಇಷ್ಟನ್ನು ಹಾಕೊಳ್ಳೋಣ. ಬೇಕಿದ್ರೆ ಇಲ್ಲಿ ಒಂದು 2 ಕಾಳು ಮೆಣಸನ್ನು ಸಹ ಹಾಕೊಳ್ಬೋದು. ಸೊ ಮಳೆಗಾಲದಲ್ಲಿ ಒಂದು ಕಾಳು ಮೆಣಸು ಹಾಕಿದರೆ ಬಹಳ ಉತ್ತಮ. ಇದು ಸ್ವಲ್ಪ ಫ್ರೈ ಆಗಲಿ. ವೀಕ್ಷಕರೇ ನೋಡಿ, ಯಾವಾಗ ಸಾಸಿವೆ ಪಟ ಸಿಡಿಲಿಕ್ಕೆ ಶುರುವಾಯಿತು, ಒಳ್ಳೆ ಅರೋಮ ಬರಲಿಕ್ಕೆ ಶುರುವಾಯಿತು, ಇದನ್ನು ಆಫ್ ಮಾಡ್ಕೊಳ್ಳೋದು ಬೇಡ. ಇದನ್ನು ತೆಗೆದು ಹೀಗೆ ಸೈಡಲ್ಲಿ ಇಟ್ಕೊಳ್ಳೋಣ. ಇಲ್ಲೀಗ ಇದೇ ಒಂದು ಪಾತ್ರೆಯನ್ನು ತೆಗೆದುಕೊಂಡು ಅದರಲ್ಲಿ ನಾವು ಮತ್ತೆ ಇನ್ನು ಏನು ನಾವು ಮೊಳಕೆ ಬರಿಸಿದಂತಹ ಹೆಸರು ಕಾಳು ಇಷ್ಟನ್ನು ಹಾಕ್ಕೊಂಡು ಇದಕ್ಕೆ ನೀರು, ಸ್ವಲ್ಪ ಕರಿಬೇವಿನ ಸೊಪ್ಪು ಎಲ್ಲ ಹಾಕ್ಕೊಳ್ಳೋಣ. ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಿದ್ದೇನೆ. ಇನ್ನು ಒಂದು ನೀರುಳ್ಳಿಯನ್ನು ಕಟ್ ಮಾಡಿದ ನೀರುಳ್ಳಿ ಉದ್ದಕ್ಕೆ ಹೀಗೆ ಕಟ್ ಮಾಡಿ, ಸ್ವಲ್ಪ ದೊಡ್ಡದಾದ ಸಹ ಏನು ತೊಂದರೆ ಇಲ್ಲ. ಸೊ ಹಾಕ್ಕೊಳ್ಳೋಣ. ನೀರು ಸ್ವಲ್ಪ ಮುಳುಗುವಷ್ಟು ನೀರು ಹಾಕ್ಕೊಂಡು
ಇದನ್ನು ಮುಚ್ಚಳವನ್ನು ಮುಚ್ಚಿಕೊಂಡು ಬೇಯಿಸ್ಕೊಳ್ಳೋಣ. ಇದಿಲ್ಲಿ ಬೇಯ್ತಾ ಇರಲಿ. ಇದು ಬೇಯ್ತಾ ಇರುವಾಗ ನಾವಿಲ್ಲಿ ಮಸಾಲೆ ತಣ್ಣಗಾಗಿದೆ, ಇದನ್ನೀಗ ಇದಕ್ಕೆ ಹಾಕ್ಕೊಂಡು, ಇದಕ್ಕಿಂತ ಬೇರೆ ಏನೆಲ್ಲ ಬೇಕು ಅಂತ ಹೇಳ್ತೇನೆ. ಇದು ತಣ್ಣಗಾದದನ್ನು ಇದಕ್ಕೆ ಹಾಕ್ಕೊಂಡು, ಸ್ವಲ್ಪ ಹುಳಿ, ಸಣ್ಣ ತುಂಡು ಹುಳಿ ಸಾಕು, ಇಷ್ಟೇ ಸಣ್ಣ ತುಂಡು ಹುಳಿ, ಇನ್ನು ಒಂದು 4 ಬೆಳ್ಳುಳ್ಳಿ, ಮತ್ತು ಇದಕ್ಕೆ ಒಂದು ಒಗ್ಗರಣೆ ಸಹ ಹಾಗೆ ಬೆಳ್ಳುಳ್ಳಿಯಾಗೆ ನಾವು ಕೊಡ್ತಿದ್ದೇವೆ. ಯಾಕೆಂದರೆ ಈ ಜೀಗುಜ್ಜೆ ಸ್ವಲ್ಪ ವಾಯಾಂಶವನ್ನು ಹೊಂದಿರೋದ್ರಿಂದ ಹಾಗೆ ಸ್ವಲ್ಪ ಇದು ಹೆಚ್ಚಾಗಿ ಹಾಕ್ಕೊಳ್ಬೇಕಾಗ್ತದೆ. ಸ್ವಲ್ಪ ಹಳದಿ ಪುಡಿಯನ್ನು ಹಾಕ್ಕೊಳ್ಳೋಣ. ಇನ್ನು ಒಂದು ತುಂಡು ನೀರುಳ್ಳಿಯನ್ನು ಒಂದು ತುಂಡು ಹಾಕ್ಕೊಳ್ತಿದ್ದೇನೆ. ಸೊ ಇಷ್ಟನ್ನು ಹಾಕಿ ನಾವು ನೀರನ್ನು ಹಾಕ್ಕೊಂಡು ಇದನ್ನು ಸ್ವಲ್ಪ ನೀರು ಹಾಕ್ಕೊಳ್ಬೇಕು. ಫೈನ್ ಅದೊಂದು ಪೇಸ್ಟ್ ಮಾಡಿ ತರ್ತೇನೆ. ಮಸಾಲೆ ರೆಡಿಯಾಗಿ ಬಂತು ನೋಡಿ, ಎಷ್ಟು ಫೈನ್ ಆಗಿದೆ ನೋಡಿ. ಈಗ ಇಲ್ಲಿ ಈ ದೀಗುಜ್ಜೆ ಸಹ ಚೆನ್ನಾಗಿ ಬೆಂದಿದೆ. ಇದಕ್ಕೆ ಉಪ್ಪನ್ನು ಹಾಕ್ಕೊಳ್ಳೋಣ. ನಂತರ ನಿಧಾನವಾಗಿ ಇದನ್ನು ತಿರುಗಿಸ್ಕೊಳ್ಬೇಕು. ಇದು ಈ ಒಂದು ದೀಗುಜ್ಜೆ ತುಂಬ ಸ್ಮೂತ್ ಆಗಿರೋದ್ರಿಂದಾಗಿ ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ. ನೀರನ್ನು ಹಾಕ್ಕೊಂಡು ನಂತರ ಈ ಮಸಾಲೆಯನ್ನು ಅದಕ್ಕೆ ಸೇರಿಸಿಕೊಳ್ಳೋಣ. ನಂತರ ಸ್ವಲ್ಪ ನೀರನ್ನು ಹಾಕ್ಕೊಂಡು ತುಂಬ ಸ್ಮೂತಾಗಿ ಇದನ್ನು ತಿರುಗಿಸ್ಕೊಳ್ಬೇಕು. ಪೀಸ್ಗಳು ಹುಡಿಯಾಗದ ಹಾಗೆ ನಾವು ನೋಡಿಕೊಳ್ಬೇಕು. ನೋಡಿ ಯಾವ ರೀತಿ ನಾನು ನಿಧಾನಕ್ಕೆ ತಿರುಗಿಸ್ತಿದ್ದೇನೆಂದು. ಸ್ವಲ್ಪ ನೀರು ಹಾಕಿದರೆ ಸಾಕು. ಇನ್ನು ಇದನ್ನು ಮುಚ್ಚಳವನ್ನು ಮುಚ್ಚಿಕೊಂಡು ಒಂದು 5 ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋಣ. ಅದು ಬೇಯ್ತಾ ಇರುವಾಗ ನಾವು ಈ ತೆಂಗಿನ ತುರಿಯನ್ನು ಅದೇ ಮಸಾಲೆ ಮಾಡಿದ ಮಿಕ್ಸಿಯಲ್ಲಿ ಹಾಕ್ಕೊಳ್ಳೋಣ. ಇನ್ನು ಈ ಮಿಕ್ಸಿಗೆ ಒಂದು 4 ಎಳೆಯಷ್ಟು ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಿದ್ದೇನೆ. ಬೆಳ್ಳುಳ್ಳಿಯ ಅಗತ್ಯ ತುಂಬ ಉಂಟಿದ್ದಕ್ಕೆ. ಯಾಕೆ ಹೇಳಿದರೆ ಈ ದೀಗುಜ್ಜೆ ಎಂಬುದು ಸ್ವಲ್ಪ ಗ್ಯಾಸ್ಟ್ರಿಕ್ ಅಂಶವನ್ನು ಹೊಂದಿರೋದ್ರಿಂದಾಗಿ ಸ್ವಲ್ಪ ಬೆಳ್ಳುಳ್ಳಿ ಹೆಚ್ಚೇ ಹಾಕ್ಕೊಳ್ಬೇಕು. ಅದರೊಟ್ಟಿಗೆ ನಾವೀಗ ಒಗ್ಗರಣೆ ಸಹ ಬೆಳ್ಳುಳ್ಳಿದೇ ಕೊಡಲಿಕ್ಕುಂಟು. ಒಂದು ಅರ್ಧ ಚಮಚದಷ್ಟು ಜೀರಿಗೆಯನ್ನು ಹಾಕಿ ಕೋಸ್ಲಿ ಗ್ರೈಂಡ್ ಮಾಡಿ ತಂದೆ ನೋಡಿ. ಇದನ್ನೀಗ ನಾವು ಈ ಬೇಯ್ತಿರುವಂತಹ ಈ ದೀಗುಜ್ಜೆಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಶಿಫ್ಟ್ ಮಾಡಿಕೊಂಡು ಇದನ್ನು ತಿರುಗಿಸುವಾಗ ಸಹ ಬಹಳ ಸ್ಮೂತಾಗಿ ತಿರುಗಿಸ್ಕೊಳ್ಬೇಕು. ಇನ್ನು ಯಾವ ನೀರಿನ ಅಗತ್ಯ ಇಲ್ಲ. ಇನ್ನು ನೀರು ಹಾಕ್ಕೊಳ್ಬಾರ್ದು. ಸುಕ್ಕ ಅಂದ ಮೇಲೆ ನೀರಿನ ಅಗತ್ಯ ತುಂಬ ಬೀಳುವುದಿಲ್ಲ. ಅದು ಸ್ವಲ್ಪ ಡ್ರೈ ಆಗಿ ಇರಬೇಕಾಗ್ತದೆ. ಸೊ ನಿಧಾನಕ್ಕೆ ಇದನ್ನು ತಿರುಗಿಸಿಕೊಂಡು ಇನ್ನು ಈ ಮುಚ್ಚಳವನ್ನು ಮುಚ್ಚಿಕೊಂಡು ನಾವೀಗ ಇದನ್ನು ಸ್ವಲ್ಪ ಹದಾ ಉರಿಯಲ್ಲಿಯೇ ಬೇಯಿಸ್ಕೊಳ್ಬೇಕು. ಇದೀಗ ಬೇಯ್ತಾ ಇರುವಾಗ ನಾವು ಇದಕ್ಕೊಂದು ಒಗ್ಗರಣೆ ಸಹ ರೆಡಿ ಮಾಡಿಕೊಳ್ಳೋಣ. ಒಗ್ಗರಣೆಗೆ ಒಂದು ಬಾಣಲೆಯನ್ನು ಇಟ್ಕೊಂಡಿದ್ದೇನೆ. ನಾನು ಏನು ಮಸಾಲೆ ಹುರಿದಿದ್ದೇನೆ ಅದೇ ಬಾಣಲೆಯನ್ನು ಇಟ್ಕೊಂಡಿದ್ದೇನೆ. ಸೊ ಇನ್ನು ಒಂದು 10 ಪಾಡ್ಗಳಷ್ಟು ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದು ಸಹ ಮಾಡ್ಕೊಳ್ಬೋದು. ಸಿಪ್ಪೆ ಇದ್ದು ಸಹ ತೊಂದರೆ ಇಲ್ಲ. ಹಾಕ್ಕೊಂಡು ಜಜ್ಜಿಕೊಂಡು ರೆಡಿ ಮಾಡಿಟ್ಕೊಳ್ಳೋಣ. ನಂತರ ಈ ಬಾಣಲೆ ಅಥವಾ ಕಾವಲಿ ಬಿಸಿಯಾದ ಕೂಡಲೇ ಅದಕ್ಕೆ ಈಗ ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ತಿದ್ದೇನೆ. ನಾನು 4ರಿಂದ 5 ಸಣ್ಣ ಸ್ಪೂನ್ಗಳಾದರೆ, ದೊಡ್ಡ ಸ್ಪೂನ್ ಆದರೆ 2 ಸ್ಪೂನ್ ಸಾಕು. ಹಾಕ್ಕೊಂಡು ಅದು ಬಿಸಿಯಾಗುವಾಗ ಈ ಬೆಳ್ಳುಳ್ಳಿಯನ್ನು ಅದರಲ್ಲಿ ಹಾಕ್ಕೊಂಡು ಈ ಗೋಲ್ಡನ್ ಬ್ರೌನ್ ಅಂದರೆ ಸ್ವಲ್ಪ ಬ್ರೌನಿಷ್ ಆಗಬೇಕು. ಹದ ಉರಿ ಇರಲಿ. ಸುರಿಗೆ ಈ ಎಣ್ಣೆ ಬಿಸಿಯಾಗೋ ತನಕ ಸ್ವಲ್ಪ ದೊಡ್ಡ ಉರಿ ಇದ್ದರೆ ತೊಂದರೆ ಇಲ್ಲ. ನಂತರ ಅದು ಗೋಲ್ಡನ್ ಬ್ರೌನ್ ಆಗುವಾಗ ಈಗ ಕರಿಬೇವಿನ ಸೊಪ್ಪು, ಇನ್ನು ಕರಿಬೇವಿನ ಸೊಪ್ಪು ಸ್ವಲ್ಪ ಬಾಡುವಾಗ ಸಾಸಿವೆ ಹಾಕ್ಕೊಳ್ಳೋಣ 1 ಚಮಚದಷ್ಟು. ನಂತರ ಒಂದು ಕೆಂಪು ಮೆಣಸನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊಳ್ತಿದ್ದೇನೆ. ಕೆಂಪು ಮೆಣಸು ಚೆನ್ನಾಗಿ ಉಬ್ಬಿ ಬರುವಾಗ ಮತ್ತು ಸಾಸಿವೆ ಒಡೆಯುವಾಗ ಇದನ್ನು ಆಫ್ ಮಾಡ್ಕೊಳ್ಳೋಣ. ಆಫ್ ಮಾಡಿಕೊಂಡು ಈ ಸುಕ್ಕಕ್ಕೆ ಇದನ್ನೀಗ ಶಿಫ್ಟ್ ಮಾಡ್ಕೊಳ್ತಿದ್ದೇನೆ.
ನೋಡಿ ಘಮಘಮಿಸುವ ಒಗ್ಗರಣೆ, ಅದು ಸಹ ಬೆಳ್ಳುಳ್ಳಿ ಒಗ್ಗರಣೆ ಹೇಳುವುದೇ ಬೇಡ, ಬಹಳ ಪರಿಮಳಯುಕ್ತವಾಗಿರ್ತದೆ ಮತ್ತು ಆರೋಗ್ಯಭರಿತವಾದುದು. ಹಾಕ್ಕೊಂಡು ಕೂಡಲೇ ಬಾಯನ್ನು ಮುಚ್ಚಿ ಇದನ್ನು ಇಟ್ಕೊಳ್ಳೋಣ. ನೋಡಿ ಎಷ್ಟು ಪರಿಮಳಯುಕ್ತವಾದ ಹಾಗೂ ರುಚಿಕರವಾದ ಒಂದು ಖಾದ್ಯ ರೆಡಿಯಾಯಿತು. ಅಂದರೆ ಈ ದೀಗುಜ್ಜೆಯ ಸುಕ್ಕ ರೆಡಿಯಾಯಿತು. ವೀಕ್ಷಕರೇ, ಈ ಬ್ರೆಡ್ ಫ್ರೂಟ್ ಎಂಬುದು ನೋಡಿ ಬ್ರೆಡ್ಡಿನ ಹಾಗೆ ಸಾಫ್ಟ್ ಆಗಿರುವಂತಹದ್ದು, ಬಾಯಲ್ಲಿಟ್ಟರೆ ಕರಗುವಂತಹ ಒಂದು ಫ್ರುಟ್ಟೇ ಅಂತ ಹೇಳ್ಬೋದು. ಇದನ್ನು ವೆಜಿಟೇಬಲ್ ಆಗಿದೆ, ಆದರೆ ಬಟ್ ಬಹಳ ರುಚಿಕರವಾಗಿರ್ತದೆ. ಮಕ್ಕಳಿಗೂ ಸಹ ಬಾಯಲ್ಲಿ ಕಚ್ಚಿ ತಿನ್ನಲಿಕ್ಕೆ ತುಂಬ ಈಸಿ, ಪ್ರಾಯದವರಿಗೆ ಸಹ ಬಹಳ ಒಳ್ಳೆಯದು. ಹಾಗಾದರೆ ನನ್ನ ಈ ಕುಕಿಂಗ್ ಚಾನಲ್ ನಿಮಗೆ ಇಷ್ಟ ಆದರೆ ಬೋಳೂರು ಸುವರ್ಣ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.